ಇನ್ನು ನಟಿ ಆಗಬೇಕು ಅಂತ ಅಂದುಕೊಂಡವಳ ಜೊತೆ ಪ್ರೀತಿಯ ನಾಟಕವಾಡಿದಂತಹ ಅರ್ಚಕನ ಕತೆ ಇದು. 2023ರಲ್ಲಿ ಆಕೆಯ ಕಥೆಯನ್ನೇ ಆತ ಮುಗಿಸಿಬಿಟ್ಟಿದ್ದ. ನಂತರ ಆಕೆಯ ಶವವನ್ನ ಸೆಪ್ಟಿಕ್ ಟ್ಯಾಂಕ್ನಲ್ಲಿ ಮುಚ್ಚಿಟ್ಟಿದ್ದ. ಇದೀಗ ಆರೋಪ ಸಾಬೀತಾಗಿದೆ. ಜೀವಾವಧಿ ಶಿಕ್ಷೆ ಜೊತೆಗೆ ಸಾಕ್ಷಿ ನಾಶದ ಹಿನ್ನೆಲೆ ಹೆಚ್ಚುವರಿ 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿ ಕೋರ್ಟ್ ಆದೇಶಿಸಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸುಮ್ಮನೆ ಹೇಳ್ತಾರ ಹೇಳಿ, ದೈವ ಬಿಟ್ಟರು ಕರ್ಮ ಬಿಡೋಲ್ಲ ಅಂತ. ಈ ಗಾದೆಗೆ ರಂಗಾರೆಡ್ಡಿಯ ಈ ಕ್ರೂರ ಪೂಜಾರಿಯೇ ಸಾಕ್ಷಿ. ಪ್ರೀತಿಸಿದ ಯುವತಿಯನ್ನ ಬರ್ಬರವಾಗಿ ಹತ್ಯೆಗೈದು ಸೆಪ್ಟಿಕ್ ಟ್ಯಾಂಕ್ ಒಳಗೆ ತುಂಬಿ ಸಿಮೆಂಟ್ ಸುರಿದು ಬ್ಲಾಕ್ ಮಾಡಿದ್ದವನಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದ್ದಷ್ಟೇ ಅಲ್ಲ, ಮೇಲಾಗಿ 10 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಎಂಥವರ ಎದೆಗೂ ಕಿಚ್ಚು ಹಚ್ಚಬಲ್ಲ ಸೌಂದರ್ಯ, ಸ್ನಿಗ್ಧ ಸುಂದರಿ ಈ ಅಪ್ಸರ. ನಟಿಯಾಗಿ ಮಿಂಚಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದ ಹುಡುಗಿ, ದೇವರ ಮೇಲೆ ಅಪಾರ ಭಕ್ತಿ. ಅಂತಹ ಅಪ್ಸರಾಗೆ ಹೈದರಾಬಾದ್ನ ಸರೂರ್ ನಗರ ಬಂಗಾರು ಮೈಸಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕನಾಗಿ ಕೆಲಸ ಮಾಡ್ತಿದ್ದ ವೆಂಕಟ ಸಾಯಿ ಕೃಷ್ಣನ ಪರಿಚಯವಾಗುತ್ತೆ. ವಾಸ್ತವದಲ್ಲಿ ಅದಾಗಲೇ ಸಾಯಿಗೆ ಮದುವೆಯಾಗಿತ್ತು. ಅಪ್ಸರ ತನ್ನ ಪತಿಗೆ ವಿಚ್ಛೇದನ ನೀಡಿದ್ರು. ಆದರೂ ಕಣ್ಣು ಕುಕ್ಕುವ ಸೌಂದರ್ಯ. ಅಪ್ಸರಾಳ ದೈಹಿಕ ಸುಖಕ್ಕಾಗಿ ನಿಜವಾಗಿಯೂ ಆಕೆಯನ್ನ ಪ್ರೀತಿಸ್ತಿರೋ ಹಾಗೆ ನಾಟಕ ಶುರು ಮಾಡಿದ್ದ ಸಾಯಿ. ಇಬ್ಬರು ವಾಟ್ಸಾಪ್ ಮೂಲಕ ತಮ್ಮ ಪ್ರೀತಿಯ ನಿವೇದನೆ ಮಾಡಿಕೊಂಡಿದ್ರು. ಸಾಯಿ ನಿರಂತರ 4 ವರ್ಷಗಳ ಕಾಲ ದೈಹಿಕ ಸಂಪರ್ಕ ಬೆಳೆಸಿ ನಂತರ ಅಪ್ಸರಾಳನ್ನ ಮದುವೆ ಆಗೋಕೆ ನಿರಾಕರಿಸಿದ್ದ. ಅದ್ ಯಾವಾಗ ಸಾಯಿ ಕೈ ಎತ್ತಿದ್ನೋ, ಮದುವೆ ಆಗದೆ ಹೋದ್ರೆ ಎಲ್ಲರೆದುರು ನಿನ್ನ ಬಂಡವಾಳ ಬಯಲು ಮಾಡ್ತೀನಿ ಅಂತ ಅಪ್ಸರಾ ಎಚ್ಚರಿಸ್ತಾಳೆ. ಅದೇ ಆಗಿದ್ದು ಎಡವಟ್ಟು. ಆವತ್ತು ಬಂದವನೇ ಸಾಯಿ ಗೂಗಲ್ ನಲ್ಲಿ ಹೇಗೆ ಕೊಲೆ ಮಾಡಬಹುದು ಅನ್ನೋದನ್ನ ಹುಡುಕಾಡಿ ಕೊನೆಗೆ ಸರೂರ್ ನಗರದಲ್ಲಿನ ದೇವಾಲಯದ ಹಿಂಭಾಗದ ಆಸ್ಪತ್ರೆಯ ಬಳಿ ಖಾಲಿ ಜಾಗದಲ್ಲಿ ಅಪ್ಸರಾಳನ್ನ ಹತ್ಯೆಗೈದು ಬಳಿಕ ಆಕೆಯ ದೇಹವನ್ನ 20 ಅಡಿ ಆಳದ ಸೆಪ್ಟಿಕ್ ಟ್ಯಾಂಕ್ಗೆ ಎಸೆದು ಸುಳಿವು ಸಿಗದಂತೆ ಸಿಮೆಂಟ್ ನಿಂದ ಮುಚ್ಚಿ ಹಾಕಿದ್ದ. 2023ರಲ್ಲಿ ದಾಖಲಾದ ಪ್ರಕರಣದ ಕೇಸ್ ವಿಚಾರಣೆ ನಡೆಸಿದ ರಂಗಾರೆಡ್ಡಿ ಜಿಲ್ಲಾ ನ್ಯಾಯಾಲಯ ಆರೋಪಿ ಸಾಯಿ ಕೃಷ್ಣಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಮೇಲಾಗಿ 10 ಲಕ್ಷ ರೂಪಾಯಿ ದಂಡ ವಿಧಿಸಿದ್ದು ಸಂತ್ರಸ್ತೆಯ ಕುಟುಂಬಕ್ಕೆ 9.75 ಲಕ್ಷ ರೂಪಾಯಿ ಮತ್ತು ನ್ಯಾಯಾಲಯಕ್ಕೆ 25,000 ರೂಪಾಯಿ ಪಾವತಿಸಲು ನಿರ್ದೇಶಿಸಿದೆ. ಬ್ಯೂರೋ ರಿಪೋರ್ಟ್, TV9.